ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ಇಲ್ಲಿ ಸೇರಿದ್ದೇವೆ. ಇಷ್ಟು ಚಲೋ ತಂಗಿ ನಾವೆಲ್ಲರೂ ಜೈಕಾರ ಹಾಕಬೇಕಲ್ಲ. ನಾನೀಗ ಮೊದಲಿಗೆ ಹೇಳ್ತೀನಿ, ನನ್ನ ಜೊತೆಗೆ ನೀವೆಲ್ಲ ಹೇಳಬೇಕು. ಇಡೀ ಕರ್ನಾಟಕಕ್ಕೆ ನಿಮ್ಮ ಜಯಘೋಷ ಕೇಳಬೇಕು ನೋಡ್ರಿ. ಹಂಗೆ ನೀವು ಜೈಕಾರ ಹಾಕ್ಬೇಕು. ಎಲ್ಲರೂ ರೆಡಿ ಇದ್ದೀರಲ್ಲ? ನೋಡೋಣ್ರಿ ಎಷ್ಟು ಮೃತ್ಯುಂಜಯ ಅಜ್ಜನ ಪ್ರಸಾದ ಸ್ವೀಕಾರ ಮಾಡಿರಿ. 2-3 ದಿನ ಈಗ ಒಂದು ವಾರಗಟ್ಟಲೆ ಬಹಳಷ್ಟು ಜನ ಬಂದು ಪ್ರವಚನವನ್ನು ಕೇಳಿರಿ. ಒಮ್ಮೆ ಎಲ್ಲರೂ ಏಕಸ್ವರ ಒಮ್ಮೆ ಕೈ ಮೇಲೆ ಅಲ್ಲಿ ಆ ಕಡೆ ಹಿಡ್ರಿ ಪತ್ತಮ್ಮ, ನಾನು ಹಿಡಿಬೇಡ್ರಿ, ಆ ಕಡೆ ಹಿಡ್ರಿ. ಜೈಕಾರ ಹಾಕೋರ ಕಡೆ ನೋಡಲಿ. ಇಡೀ ಕರ್ನಾಟಕದ ಎಲ್ಲ ಭಕ್ತರ ಗಮನವೆಲ್ಲ ಯಾ ಕಡೆ ನೆಟ್ಟಬೇಕು ಅಂದರೆ ಮನಕವಾಡದ ಕಡೆಗೇ ನೆಡಬೇಕು. ಆ ರೀತಿಯಾಗಿ ನೀವೆಲ್ಲರೂ ಜೈಕಾರ ಹಾಕಬೇಕು. ವಿಶ್ವಗುರು ಬಸವೇಶ್ವರ ಮಹಾತ್ಮ ಕೀ. ಬರೋಬ್ಬರ ಬಂತ್ರಿ. ಅದಾರ ಇನ್ನೂ ಬರ್ಬೇಕಾ? ಹಾವೇರಿ ಅಜ್ಜಾರ ಅನ್ನಕತ್ತಾರ ಇನ್ನೂ ಬಂದಿಲ್ಲ ಅಂತ ಹೇಳಕತ್ತಾರ. ಇನ್ನೂ ಪೂರ್ಣ ಪ್ರಮಾಣದೊಳಗೆ ಬಂದಿಲ್ಲ ರೀ. ಇನ್ನೊಂಚೂರು ಜಾಸ್ತಿಯಾಗಿ ಎಲ್ಲರೂ ಒಮ್ಮೆ ಕೈ ಮಾಡ್ಬೇಕು ನೋಡ್ರಿ ಎಲ್ಲರೂ. ವಿಶ್ವಗುರು ಬಸವೇಶ್ವರ ಮಹಾತ್ಮ ಕೀ, ಶ್ರೀ ಗುರು ಮೃತ್ಯುಂಜಯ ಶಿವಯೋಗೀಶ್ವರ ಮಹಾತ್ಮ ಕೀ. ಬರೋಬ್ಬರ ಭಾಳ ಫಸ್ಟ್ ಕ್ಲಾಸ್ ಮಾಡಿದ್ರು ನೋಡ್ರಿ. ಎಲ್ಲರೂ ಒಮ್ಮೆ ಜೈಕಾರ ಹಾಕಿದ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಇವತ್ತು ನಾವೆಲ್ಲರೂ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮನಕವಾಡದ ಈ ಸುಭಗ ಸುಂದರವಾಗಿರುವಂತಹ ವಾತಾವರಣದಲ್ಲಿ ಸೇರಿದ್ದೇವೆ. ಪರಮ ಪೂಜ್ಯರಾಗಿರುವಂತಹ ಮನಕವಾಡದ ಮೃತ್ಯುಂಜಯ ಮಹಾಸ್ವಾಮಿಗಳವರ ಕುರಿತಾಗಿ ನಾವೆಲ್ಲರೂ ಹೃದಯ ತುಂಬಿ ಮಾತಾಡುವಂಥ ಒಂದು ವೇದಿಕೆ ಇದು. ತಂಡೋಪತಂಡವಾಗಿ ಎಷ್ಟು ಜನ ಎಲ್ಲ ನೀವು ಬಂದು ಸೇರ್ತಾ ಇರುವಂಥದ್ದನ್ನು ನೋಡಿದರೆ ಹೃದಯ ತುಂಬಿ ಬರ್ತದೆ. ನಾನು ಬಹಳ ಸಂದರ್ಭಗಳಲ್ಲಿ ಜನಸ್ತೋಮವನ್ನು ನೋಡಿದಾಗ ಹೇಳುವಂಥ ಒಂದೇ ಒಂದು ಮಾತು, ಈ ಜಗತ್ತಿನೊಳಗೆ ಬಹಳ ದೊಡ್ಡ ನದಿ ಅಂದರೆ ನೈಲ್ ಅನ್ನುವಂಥ ಒಂದು ನದಿ ಅದ. ಬಹಳ ದೊಡ್ಡ ನದಿ ಅದು. ಸಾವಿರ ಕಿಲೋಮೀಟರ್ಗಳವರೆಗೆ ಅದು ಹರಿತದೆ. ಅದು ಅಮೆಜಾನ್ ಕಾಡಿನ ಮೂಲಕ ಹರಿದು ಹೋಗುವಂತಹ ಒಂದು ಬಹಳ ದೊಡ್ಡ ನದಿ ಅಂದರೆ ನೈಲ್ ಅನ್ನುವಂಥ ನದಿ ಹರಿತದೆ. ಸಾವಿರ ಕಿಲೋಮೀಟರ್ಗಳವರೆಗೆ ಹರಿತದೆ. ಸಂದರ್ಭ ಬಂತು ಅಂದರೆ ನೈಲ್ ಅನ್ನುವಂಥ ನದಿ ಬತ್ತಿದರೆ ಬತ್ತಬಹುದು, ಮನಕವಾಡದ ಮೃತ್ಯುಂಜಯ ಶಿವಯೋಗೀಶ್ವರ ಭಕ್ತರ ಭಕ್ತಿ ಅನ್ನುವಂಥದ್ದು ಎಂದಿಗೂ ಬತ್ತಂಗಿಲ್ಲ. ಅದು ನಿರಂತರವಾಗಿ ಇರ್ತದೆ ಅನ್ನುವುದಕ್ಕೆ ಈ ವೇದಿಕೆಯೇ ಒಂದು ಸಾಕ್ಷಿ ಅಂತ ನಾನು ಭಾವಿಸ್ಕೊಳ್ತೀನಿ. ನಾವು ಶ್ರೀಮಠದಲ್ಲಿ ಪ್ರಸಾದವನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಹಾವೇರಿಯ ಪರಮ ಪೂಜ್ಯರು, ನಮ್ಮ ಹುಬ್ಬಳ್ಳಿಯ ಶಾಂತಾಶ್ರಮದ ಪರಮ ಪೂಜ್ಯರು ನಾವೆಲ್ಲರೂ ಮಾತಾಡುವಾಗ ನಾವು ಅಭಿನವ ಮೃತ್ಯುಂಜಯ ಸ್ವಾಮೀಜಿಯವರಿಗೆ ಒಂದು ಮಾತನ್ನು ಹೇಳಿದ್ವಿ. ಎಷ್ಟು ಚಲೋ ಈ ಮಠ ಮಾಡಿರಿ, ಎಷ್ಟು ಚಲೋ ಇಷ್ಟೆಲ್ಲ ಕಟ್ಟಡಗಳನ್ನು ಮಾಡಾಕತ್ತೀರಿ, ಇಷ್ಟೆಲ್ಲ 20-25 ಕೋಟಿ ರೂಪಾಯಿ ಖರ್ಚು ಮಾಡಿ ಅಂತಾರಾಷ್ಟ್ರೀಯ ಶಾಲೆಯನ್ನು ಈ ಹಳ್ಳಿಯೊಳಗೆ ಮಾಡಿರಿ ಅಂದಮೇಲೆ ಎಷ್ಟು ಚಲೋ ನೀವು ಕೆಲಸ ಮಾಡಾಕತ್ತೀರಲ್ಲ ಅಂತ ತಿಳ್ಕೊಂಡು ಹೃದಯ ತುಂಬಿದ ಅಭಿಮಾನದ ಮಾತುಗಳನ್ನು ನಾವು ಹೇಳಿದಾಗ ಅಭಿನವ ಮೃತ್ಯುಂಜಯ ಸ್ವಾಮಿಗಳವರು ಒಂದೇ ಮಾತು ಹೇಳಿದರು, ನಾ ಏನೂ ಮಾಡಿಲ್ರಪ್ಪ, ಅಭಿನವ ಮೃತ್ಯುಂಜಯ ಸ್ವಾಮಿ ಅನ್ನುವಂಥದ್ದು ನೆಪ ಮಾತ್ರ. ನಿಜವಾಗಿರುವಂಥ ಶಕ್ತಿ ಯಾರ ಹತ್ರ ಅದ ಅಂದ್ರೆ ಮೃತ್ಯುಂಜಯ ಅಪ್ಪನ ಹತ್ರ ಐತಿ, ನಮ್ಮ ಭಕ್ತರ ಹತ್ರ ಐತಿ ಅನ್ನುವಂಥ ಮಾತುಗಳನ್ನು ಅಪ್ಪ ಅವರು ಹೃದಯ ತುಂಬಿ ಹೇಳುವಂಥದ್ದನ್ನು ಕೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನಮಗೆ. ಇವತ್ತು ನಾವೆಲ್ಲ ಕಡೆ ನೋಡ್ತೀವಿ, ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಆಗುವಂಥದ್ದನ್ನು ನೋಡ್ತೀವಿ. ನಮ್ಮ ಕಡೆ ಜನ ಎಲ್ಲರೂ ಮಂಗಳೂರಿಗೋ ಬೆಂಗಳೂರಿಗೋ ಹೋಗಿ ಶಿಕ್ಷಣವನ್ನು ಪಡೆದುಕೊಂಡು ಬರುವಂಥ ಒಂದು ಸಂದರ್ಭ ಇದು ಬಹಳ 2-3 ದಶಕಗಳಿಂದ ಬಹಳ ದೊಡ್ಡ ಪ್ರಮಾಣದೊಳಗೆ ಬೆಳೆದು ಬಿಟ್ಟದೆ ಇದು. ಆದರೆ ನಾವೆಲ್ಲರೂ ಖುಷಿ ಪಡುವಂಥ ಸಂಗತಿ ಏನು ಅಂದರೆ, ನಮ್ಮ ಕಡೆಯವರು ಅತ್ಯುನ್ನತ ದರ್ಜೆಯ ಶಿಕ್ಷಣ ಸಿಗಬೇಕು ಅಂದರೆ ಬೆಂಗಳೂರಿಗೋ ಮಂಗಳೂರಿಗೆ ಹೋಗಬೇಕಾದ ಯಾವ ಅನಿವಾರ್ಯತೆಯೂ ಇಲ್ಲ. ಬೆಂಗಳೂರು ಮತ್ತು ಮಂಗಳೂರಿನ ಜನಾನೇ ಮನಕವಾಡಕ್ಕೆ ಬಂದು ಕಲಿಬೇಕು. ಅಂಥ ಶಾಲೆಯನ್ನು ಪರಮ ಪೂಜ್ಯರು ನಿರ್ಮಾಣ ಮಾಡ್ಯಾರಲ್ಲ, ನಾವೆಲ್ಲರೂ ಖುಷಿ ಪಡಬೇಕು. ನೀವು ಇಷ್ಟ ಚಪ್ಪಾಳಿ ತಟ್ಟರೆ ಸಾಕಾಗಂಗಿಲ್ಲ. ಕೈ ಮೇಲೆತ್ತಿ, 2 ಕೈ ಮೇಲೆತ್ತಿ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ನಾವು ಅಭಿನವ ಮೃತ್ಯುಂಜಯ ಸ್ವಾಮಿಗಳವರನ್ನು ಅಭಿನಂದಿಸಬೇಕು. ನೋಡ್ರಿ, ವಯಸ್ಸು ಭಾಳ ಸಣ್ಣದ, ಆದರೆ ಹುರುಪು ಭಾಳ ಅದ ರೀ ಅವ್ರ ಹತ್ರ. 10 ಜನ ಸ್ವಾಮಿಗಳು ಸೇರಿ ಮಾಡುವಂತಹ ಕಾರ್ಯಗಳನ್ನು ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನು ಅವರು ಪಡ್ಕೊಂಡಾರ. ನಾನು ಯಾಕೆ ಈ ಮಾತುಗಳನ್ನು ಅಭಿಮಾನದ ಮಾತುಗಳನ್ನು ಹೇಳ್ತೀನಿ ಅಂದರೆ, ಒಂದು ಸಂದರ್ಭ ಅಪ್ಪ ಅವರು ಮೃತ್ಯುಂಜಯ ಶಿವಯೋಗೀಶ್ವರ ಮಹಾಸ್ವಾಮಿಗಳವರು ಸೂರ್ಯೋಪಾಸಕರಾಗಿ ಭಕ್ತ ಬಂಧುಗಳ ಬದುಕನ್ನು ಬೆಳಗಿದಂತಹ ಮಹಾತ್ಮ ಅಂತ ನಾವು ಹೇಳ್ತೀವಲ್ಲ, ಆ ಗುರುಗಳು ಈ ಸಾರಿ ಜಾತ್ರೆನ ಮಾಡೋದು ಬೇಡಪ್ಪ ಅಂದ್ರೆ ಅವರು ಎಲ್ಲ ಭಕ್ತರು ಆಶ್ಚರ್ಯ ಆದರು. ಆಶ್ಚರ್ಯಚಕಿತರಾಗಿ ಅಜ್ಜಾರ ಹತ್ರ ಬಂದು ಕೇಳಿದ್ರು, ಯಾಕೆ ಜಾತ್ರೆ ಮಾಡೋದು ಬೇಡ್ರಿ ಅಜ್ಜಾರ ಅಂತ. ನೋಡಪ್ಪ, ನಮ್ಮ ಊರಿನೊಳಗೆ ಎಲ್ಲ ಬಡ ವಿದ್ಯಾರ್ಥಿಗಳು ಅಭ್ಯಾಸ ಮಾಡೋಕ್ಕೆ ಬರ್ತಾರಂದ್ರೆ ಅವ್ರ ಬದುಕನ್ನು ಕಟ್ಟುವಂಥದ್ದು ಭಾಳ ಮುಖ್ಯನ ಹೊರತು ಜಾತ್ರೆ ಮುಖ್ಯ ಅಲ್ಲ ಅಂತ ಹೇಳಿ ಜಾತ್ರೆಯನ್ನು ಮೊಟಕುಗೊಳಿಸಿ
ಅಸಂಖ್ಯಾತ ವಿದ್ಯಾರ್ಥಿಗಳ ಬದುಕನ್ನು ಬೆಳಗಿರುವಂತಹ ಅಪರೂಪದ ಸೂರ್ಯ ಯಾರು ಅಂದರೆ ಮೃತ್ಯುಂಜಯಪ್ಪ ಅವರು. ನೋಡ್ರಿ, ಒಂದು ಜಾತ್ರೆಗೆ ಎಷ್ಟು ಘನತೆ ಐತಲ್ಲ, ಅಷ್ಟೇ ಘನತೆ ಗೌರವಗಳನ್ನು ಸಣ್ಣ ಸಣ್ಣ ಮಕ್ಕಳ ಬದುಕಿಗೆ ನೀಡಿದಿರಲ್ಲ, ಅದು ಭಾಳ ಅಂದ್ರೆ ಭಾಳ ದೊಡ್ಡದಾಗಿರುವಂಥ ವಿಚಾರ ಇದು. ಒಂದು ಸಂದರ್ಭದಲ್ಲಿ ಮಕ್ಕಳನ್ನು ಹೆಂಗೆ ಪ್ರೀತಿ ಮಾಡಬೇಕು ಅಂತ ನಾವು ಕೇಳಿದ್ದೀವಿ ಅಂದರೆ, ಧಾರವಾಡದ ಮೃತ್ಯುಂಜಯ ಅಪ್ಪಗಳವರ ಹಾಗೆ ನಾವು ಮಕ್ಕಳನ್ನು ಪ್ರೀತಿ ಮಾಡಬೇಕು ಅಂತ ನಾವು ಪುಸ್ತಕದೊಳಗೆ ಓದ್ತಿದ್ವಿ. ಈ ಸಮಾಜವನ್ನು ಹೆಂಗೆ ಪ್ರೀತಿ ಮಾಡಬೇಕು ಅಂದರೆ, ನಮಗೆಲ್ಲ ಪರಮಾರಾಧ್ಯರಾಗಿರುವಂತಹ ಹಾನಗಲ್ಲ ಗುರು ಕುಮಾರಸ್ವಾಮಿಗಳವರಂಗ ಸಮಾಜವನ್ನು ಪ್ರೀತಿ ಮಾಡಬೇಕು ಅಂತ ನಾವು ಪುಸ್ತಕದೊಳಗೆ ಕೇಳ್ತಿದ್ವಿ. ಹಂಗೆ ಸಣ್ಣ ಸಣ್ಣ ಮಕ್ಕಳು, ಬಡವರು, ಅಂಥ ಎಲ್ಲ ಬಡವರಿಗೂ ಕೂಡ ಸಮಾನವಾಗಿರುವಂಥ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಈ ಮಠದಲ್ಲಿ ಒಂದು ಅದ್ಭುತವಾಗಿರುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರುವಂಥ ಗುರುಗಳು ಅಂತ ನಾವೆಲ್ಲ ಹೃದಯ ತುಂಬಿ ಕೊಂಡಾಡ್ತೀವಿ ಅಂದರೆ ಸಣ್ಣದೇನಲ್ಲ ಅದು. 6,000 ರೂಪಾಯಿ ಕೂಡಿಸ್ಬೇಕು ನೋಡ್ರಪ್ಪ ನೀವು ಈ ಸರಿ ಜಾತ್ರೆಗೆ ಅಂತ ಹೇಳಿದ್ರು ಅಜ್ಜಾರು. ಯಾವಾಗೂ ಹೇಳಲಾರ್ದಂಥ ಸಂದರ್ಭ, ಅಪ್ಪ ಅವ್ರು ಯಾಕೆ ಇವತ್ತು ಈ ಸಾರಿ 6,000 ರೂಪಾಯಿನ ಕೂಡಿಸ್ಬೇಕಂತ ತಿಳ್ಕೊಂಡು ಹೇಳಕತ್ತಾರ ಅಂತ ಎಲ್ಲ ಮಂದಿ, ನಿಮ್ಮೆಲ್ಲ ಹಿರಿಯರು ಏನದಾರಲ್ರಿ, ನಿಮ್ಮ ಅಜ್ಜ, ನಿಮ್ಮಪ್ಪ, ಪಡೇಸೂರು ಊರು ನೋಡ್ರಿ. ನಂಗೆ ಅವಾಗಿಂದ ನೆನಪು ಬರ್ತಾ ಇರಲಿಲ್ಲ. ಪಡೇಸೂರು ಅನ್ನುವಂತಹ ಊರಿನೊಳಗೆ ಈ ಸಾರಿ ಜಾತ್ರೆಯೊಳಗೆ ನೀವೆಲ್ಲರೂ 6,000 ರೂಪಾಯಿಗಳನ್ನು ಕೂಡಿಸ್ಬೇಕು ಅಂತ ತಿಳ್ಕೊಂಡು ಎಲ್ಲ ಭಕ್ತರಿಗೆ ಹೇಳಿದರು. ನಮ್ಮ ಅಜ್ಜ ಯಾವಾಗೂ ರೊಕ್ಕ ಕೇಳೋವಲ್ಲ, 6,000 ರೂಪಾಯಿ ಯಾಕೆ ಕೂಡಿಸ್ಬೇಕಂತಾರ ಅಂತ ತಿಳ್ಕೊಂಡು ಎಲ್ಲರೂ ಆಶ್ಚರ್ಯಚಕಿತರಾಗಿ ಹುಬ್ಬು ಗಂಟಿಕ್ಕೊಂಡು ನೋಡುವಂಥ ಒಂದು ಸಂದರ್ಭದಲ್ಲಿ ಎಲ್ಲ ರೊಕ್ಕ ಕೂಡಿದ ಮೇಲೆ ಅಜ್ಜಾರು ಏನು ಮಾಡ್ತಾರ ಅಂತ ತಿಳ್ಕೊಂಡು ಕೌತುಕದಿಂದ ಎಲ್ಲರೂ ನೋಡಕತ್ತಿದ್ರು. ಅವ್ರು ಏನೂ ಮಾಡಲಿಲ್ಲ. ಈ ಊರಾಗ ಒಂದು ಚಲೋ ಕನ್ನಡ ಶಾಲೆ ಇಲ್ಲಪ್ಪ, ಈ ಊರೊಳಗೆ 6,000 ರೂಪಾಯಿ ತೊಗೊಂಡು ಒಂದು ಒಳ್ಳೆಯ ಕನ್ನಡ ಶಾಲೆಯನ್ನು ನೀವು ಕಟ್ಟಬೇಕು ಅಂತ ತಿಳ್ಕೊಂಡು ಆ ಊರಿಗೆ ಕೊಟ್ಟು ಬಂದಂಥವರು ಪರಮ ಪೂಜ್ಯರು. ಇವತ್ತು ಆ ಶಾಲೆ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳಕತ್ತದೆ ಅಂದರೆ ನೀವು ವಿಚಾರ ಮಾಡಬೇಕು. ಈಗ ನಾವೆಲ್ಲ ಶಾಲೆಗಳನ್ನು ಕಟ್ತೀವಿ, ಈಗ ನಾವು ಕಾಲೇಜುಗಳನ್ನು ಪ್ರಾರಂಭ ಮಾಡ್ತೀವಿ, ಈಗ ನಾವು ಮೆಡಿಕಲ್ ಕಾಲೇಜುಗಳನ್ನು ಪ್ರಾರಂಭ ಮಾಡುವಂತಹ ಎಲ್ಲ ಸೌಲಭ್ಯಗಳು, ಸೌಕರ್ಯಗಳು ನಮಗದಾವ. 100 ವರ್ಷದ ಹಿಂದೆ ಕನ್ನಡ ಶಾಲೆಯನ್ನು ಪ್ರಾರಂಭ ಮಾಡಿ ಕನ್ನಡ ಭಾಷೆ ಉಳಿಬೇಕು, ಕನ್ನಡ ಸಂಸ್ಕೃತಿ ಉಳಿಬೇಕು ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರು ಕೆಲಸವನ್ನು ಮಾಡಿದ್ರಲ್ಲ. ಇದಕ್ಕಿಂತನೂ ದೊಡ್ಡ ಭಾಗ್ಯ ಇನ್ನೇನದ ಹೇಳ್ರಿ. ಅದಕ್ಕೆ ನಾನು ಹೇಳೋದು, ಯಾವ್ಯಾವುದೋ ಭಾಗ್ಯ ಅಂತ ತಿಳ್ಕೊಂಡು ಕೈ ಮೇಲೆ ಎತ್ತಿ ಭಾಳ ಜನ ಹೇಳ್ತಿರ್ತಾರೆ. ಅದು ಯಾವುದೂ ಭಾಗ್ಯ ಅಲ್ಲ. ಮೃತ್ಯುಂಜಯಪ್ಪನ ಜಾಗದೊಳಗೆ ನೆಲಗದ ಮೇಲೆ ಕುಂತ್ಕೊಂಡು ಎಲ್ಲ ಗುರುಗಳ ಆಶೀರ್ವಚನವನ್ನು ಕೇಳುವಂಥ ಭಾಗ್ಯ ಏನೈತೆಲ್ಲ, ಇದಕ್ಕಿಂತನೂ ದೊಡ್ಡ ಭಾಗ್ಯ ಮತ್ತೊಂದು ಯಾವುದೂ ಇಲ್ಲ ಅಂತ ನಾವೆಲ್ಲರೂ ಭಾವಿಸ್ಕೊಳ್ಬೇಕು. ಈಗ ಗುರುಗಳು ಮತ್ತೊಂದು ಸಂಕಲ್ಪ ಮಾಡ್ಯಾರ. ಅವರು ಸುಮ್ಮನೆ ಕುಂಡ್ರವ್ರಲ್ರಿ, ಅವರು ನಿರಂತರವಾಗಿ ಅಡ್ಡಾಡೋರು, ನಿರಂತರವಾಗಿ ಕೆಲಸ ಮಾಡ್ಬೇಕನ್ನೋರು. ಈ ಸದ್ಯದರೊಳಗನ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಬೇಕು ಅಂತ ತಿಳ್ಕೊಂಡು ಅವರು ಕನಸು ಕಟ್ಕೊಂಡಾರ. ನೋಡ್ರಿ, ನಾವೆಲ್ಲರೂ ಮುಂಜಾನೆ ಆದ ತಕ್ಷಣ ಕೈಚೀಲ ತೊಗೊಂಡು ಹುಬ್ಬಳ್ಳಿಗೆ ಹೋಗ್ಬೇಕಂದ್ರೆ ಇವತ್ತೊಂದು ಎಲ್ಲ ಕಡೆಗೂ ಆವತ್ತು ವ್ಯವಸ್ಥೆ ಅದ. ಹುಬ್ಬಳ್ಳಿ ಅಂದರೆ ಭಾಳ ದೊಡ್ಡ ಊರು ಅಂತ ಹೇಳಿ ಎಲ್ಲರೂ ಮುಂಜಾನೆ ಆದ ತಕ್ಷಣ ನಾಷ್ಟ ಮಾಡಿ ಆಹಾರವನ್ನು ಸ್ವೀಕಾರ ಮಾಡಿ ನಾವೆಲ್ಲರೂ ಹುಬ್ಬಳ್ಳಿಗೆ ವ್ಯಾಪಾರಕ್ಕಾಗಿನೋ, ದವಾಖಾನೆಗಳೋ ಮತ್ತು ಶಿಕ್ಷಣವನ್ನು ಪಡ್ಕೊಳ್ಳೋ ಸಲುವಾಗಿನೋ ಆ ಕಡೆಗೆ ಹೊರಟ್ರೆ, ಈಗ ಅಪ್ಪ ಅವ್ರು ಎಂಥ ಒಂದು ಅದ್ಭುತವಾಗಿರುವಂತಹ ಕಾಯಕ ಕೈಂಕರ್ಯವನ್ನು ಮನಕವಾಡದೊಳಗೆ ನೀಡ್ಯಾರಂದ್ರೆ, ಹುಬ್ಬಳ್ಳಿ ಧಾರವಾಡ ಮಂದಿನ ಇವತ್ತು ನಾಷ್ಟಾಗಿ ಇಷ್ಟ ಮಾಡಿ ಕೈಚೀಲು ತೊಗೊಂಡು ಈ ಕಡೆ ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಯಾರಲ್ಲ. ಇದಕ್ಕಿಂತನೂ ದೊಡ್ಡದು ಇನ್ನೇನದ ಹೇಳ್ರಿ. ಇದೇ ಮಾತುಗಳನ್ನು ಹಾನಗಲ್ಲ ಗುರು ಕುಮಾರ ಶಿವೇಗಳವ್ರು ಆಡೋರು. ಮಠದಿಂದ ಸ್ವಾಮಿಗಳಿಗೆ ಗೌರವ ಬಂತು ಅಂದರೆ ಅದು ಪಕ್ಕ ಅಲ್ಲ ಅನ್ನೋರು. ಸ್ವಾಮಿಗಳಿಂದಾಗಿ ಮಠಕ್ಕೆ ಗೌರವ ಬರಬೇಕು ಅಂತ ಗುರುಗಳು ಯಾವಾಗಲೂ ಹೇಳೋರು ನಮ್ಮ ಅಜ್ಜಾರು. ಇದರ ಅರ್ಥ ಏನು ಅಂದರೆ, ಒಂದು ಮಠ ಬೆಳೀತದ, ಆ ಪ್ರತಿಷ್ಠಿತವಾಗಿರುವಂತಹ ಪೀಠದಿಂದ ಸ್ವಾಮಿಗಳಿಗೆ ಗೌರವ ಬಂತು ಅಂದ್ರೆ ಅದೇನು ದೊಡ್ಡ ವಿಷಯ ಏನಲ್ಲ ಅದು. ಆದ್ರೆ ಒಬ್ಬರು ಸ್ವಾಮಿಗಳಿಂದ ಆ ಮಠದ ಘನತೆ ಗೌರವಗಳು ಹೆಚ್ಚಾಗ್ತಾವ ಅಂದರೆ ಅದು ಭಾಳ ಅಂದ್ರೆ ಭಾಳ ದೊಡ್ಡ ವಿಚಾರ ಆಗ್ತದೆ. ಹಂಗೆ ಮನಕವಾಡದ ಪರಮ ಪೂಜ್ಯರಿಗೆ ಈ ಮಠದಿಂದನೂ ಅವರಿಗೆ ಗೌರವ ಬಂದದ, ಒಂದು ತೂಕ ಹೆಚ್ಚಾಗಿ ಅವರಿಂದಾಗಿ ಮನಕವಾಡದ ಮಠಕ್ಕೆ ಒಂದು ಬಹಳ ದೊಡ್ಡ ಗೌರವ ಬಂದದ ಅನ್ನುವಂಥದ್ದನ್ನು ನಾವೆಲ್ಲರೂ ಹೇಳಬೇಕಾಗ್ತದೆ. ಅವರ ನಿರಂತರ ಕ್ರಿಯಾಶೀಲತೆ ಏನೈತಲ್ಲ, ಅದು ಎಲ್ಲರಿಗೂ ಕೂಡ ಆದರ್ಶ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಎಷ್ಟು ಚಲೋ ಕುಂತೀರಿ ನೋಡ್ರಿ ನೀವು. ಅವಾಗಿಂದ ಮೈಕ್ ಹಿಡ್ಕೊಂಡು ಅವ್ರು ಅದನ್ನು ಹೇಳಕತ್ತಿದ್ರು, ಚಂದ ಕುಂಡಿರ್ಬೇಕು ನೀವೆಲ್ಲ. ಗುರುಗಳು ಬಂದು ಕೂತಾರೆ, ಹೆಂಗೆ ಕುಂಡಿರ್ಬೇಕಂದ್ರೆ ಶಾಸ್ತ್ರ ಕೇಳಕ್ಕೆ ಕುಂಡಿರ್ತಾರಲ್ಲ ಹಂಗೆ ನೀವೆಲ್ಲ ಕುಂಡಿರ್ಬೇಕು ಅಂತ ತಿಳ್ಕೊಂಡು ಮೇಲಿಂದ ಮೇಲೆ ಹೇಳ್ತಿದ್ರು. ನೀವು ಅಭಿನವ ಸಿದ್ಧಾರೂಢ ಸ್ವಾಮಿಗಳದಾರ, ಅವರೆಲ್ಲ ಶಾಸ್ತ್ರಗಳನ್ನು ಹೇಳುವಂಥ ವೇದಿಕೆಗಳಲ್ಲಿ ಎಲ್ಲರೂ ಹೆಂಗೆ ಕೂತಿರ್ತಾರೆ ಅಂದರೆ ಚಪ್ಪಾಳೆ ಸುದ ತಟ್ಟಂಗಿಲ್ಲ ರೀ ಅವರು. ಈಗ ಸ್ಟ್ಯಾಚ್ಯೂ ಅಂತ ಆಟ ಆಡ್ತಾರೆ ಗೊತ್ತೇನು ರೀ, ಹಂಗೆ ಕೂತು ಬಿಡಿದ್ರೆ ಇಲ್ಲಿ ಅವ್ರು ಒಟ್ಟೆ ಎಕಡೆ ಅಳಗಾಡಂಗಿಲ್ಲ, ಏನೂ ಮಾಡೋಂಗಿಲ್ಲ. ಶಾಸ್ತ್ರವನ್ನು ಕೇಳೋದು ಅಂದರೆ ಕೇಳೇ ಬಿಡೋದು, ಶಾಸ್ತ್ರವನ್ನೇ ಅಮೂಲಾಗ್ರವಾಗಿ ಕೇಳೋದು. ಹಂಗೆ ನೀವೆಲ್ಲ ಕೂತ್ಕೊಳ್ಬೇಕು ಅಂತ ತಿಳ್ಕೊಂಡು ಒಂದೇ ಮಾತು ಹೇಳಿದರು. ಎಲ್ಲರೂ ಬಂದು ಒಂದೇ ಲೈನ್ಯಾಗ ಕೂತ್ಕೊಂಡ್ರಿ, ನೀವು ಎಲ್ಲರೂ ಕೂತ್ಕೊಂಡ್ರಿ. ನೀವೆಲ್ಲರೂ ಯಾಕೆ ಇಷ್ಟು ಚಲೋತ್ತಂಗೆ ತಯಾರಾಗಿರಿ ಅಂದಾಗ ನನಗೆ ಹಾವೇರಿ ಅಜ್ಜಾರು ಅಂತಿದ್ರು,
ಆ ಕುಂಟು ಕುದುರೆ ಕತೆ ಹೇಳ್ತಿರಲ್ರಿ ಅದನ್ನು ಹೇಳ್ರಿ, ಅದು ಭಾಳ ಬರೋಬರ್ ಐತಿ ಅಂತಿದ್ರು ಅವರು. ಒಂದು ಒಂದು ಕುಂಟು ಕುದುರೆ ಕತೆ ಐತ್ರಿ, ನೀವೆಲ್ಲ ಕೇಳಬೇಕು, ಭಾಳ ಚಂದ ಕತೆ ಅದು. ಬೋಧಿ ಧರ್ಮ ಅಂತ ಒಬ್ಬ ಗುರುಗಳಿದ್ರು, ಭಾಳ ಶಾಣ ಇದ್ರು ರೀ ಅವ್ರು ಸ್ವಾಮಿಗಳು. ಒಬ್ಬರು ಗುರುಗಳು ಶಾಣ ಇದ್ದರು ಅಂದ್ರೆ ಆ ವ್ಯವಸ್ಥೆನ ಸುಧಾರಿಸಿಬಿಡ್ತದೆ. ಅವರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗ್ತಿದ್ರು. ಒಬ್ಬ ರಾಜ ಮುಖ ಸಾಪಿಗೆ ಇಟ್ಕೊಂಡು ಕೂತಿದ್ದ. ಯಾಕಪ್ಪ ಮುಖ ಸಾಪಿಗೆ ಇಟ್ಕೊಂಡು ಕೂತಿ ಅಂತ ಬೋಧಿ ಧರ್ಮ ಕೇಳಿದರು. ಅವಾಗ ರಾಜ ಅಂದ, ಏನಿಲ್ರಿ, ಭಾಳ ಕಿಮ್ಮತ್ತಿಂದ ಒಂದು ಕಾಟೇವಾಡಿ ಕುದುರೆ ತೊಗೊಂಡು ಬಂದೀನಿ. ಮೊದಲು ಭಾಳ ಚಲೋ ತಂಗೆ ಓಡ್ತಿತ್ತು, ಈಗ ಯಾಕೋ ಕುಂಟಾಕತ್ತೈತ್ರಿ ಅಂತಂದು. ಮತ್ತು ದವಾಖಾನೆಗೆ ತೋರಿಸ್ಬೇಕಿಲ್ಲೋ ಅಂತ ಗುರುಗಳು ಅಂದರು. ದವಾಖಾನೆಗೆ ತೋರಿಸಿವ್ರಿ, ದೊಡ್ಡ ದೊಡ್ಡ ಆಯುರ್ವೇದ ಪಂಡಿತರು ಬಂದಾರ, ವೈದ್ಯರು ಬಂದಾರ, ಏನು ಮಾಡಿದ್ರು ಕುದುರೆ ಮತ್ತೆ ಮೊದಲಿನಂಗೆ ಓಡೋಕ್ಕಾಗವಲ್ತು, ಕುಂಟಾಕ್ ಹತ್ತೈತಿ. ನನಗೆ 3 ದಿನ ಟೈಮ್ ಕೊಡು, ನಿಮ್ಮ ಕುದುರೆ ಮತ್ತೆ ಮೊದಲಿನಂಗೆ ಓಡುವಂಗೆ ಮಾಡ್ತೀನಿ ಅಂದ್ರೆ ಅವ್ರು. ರಾಜ ಅಂದ, 3 ದಿನ ಅಲ್ರಿ, 30 ದಿನ ಟೈಮ್ ತೊಗೊಳ್ರಿ, ಮತ್ತೆ ನಮ್ಮ ಕುದುರೆ ಓಡುವಂಗೆ ಮಾಡ್ರಿ ಅಂದರು. ಸೂಕ್ಷ್ಮವಾಗಿ ಆ ಕುದುರೆ ನೋಡಾಕತ್ತಿರ್ರಿ ಅವರು. ಅವ್ರಿಗೆ ಅರ್ಥ ಆಗಿಬಿಡ್ತು ಕುದುರೆ ಯಾಕೆ ಕುಂಟಾಕತ್ತೈತಿ ಅಂತೇಳಿ. ರಾಜನ ಕರೆದ್ರು, ನೋಡಪ್ಪ ನಿಮ್ಮ ಕುದುರೆ ಮತ್ತೆ ಮೊದಲಿನಂಗೆ ಓಡಬೇಕಾಗಿತ್ತು ಅಂದ್ರೆ ನನ್ನ ಮಾತು ನೀ ಕೇಳ್ಬೇಕಂದ್ರೆ. ಏನು ಹೇಳ್ರಿ ರಾಜಾರ, ನಾ ಕೇಳ್ತಂದ. ಆ ಕುದುರೆಗೇನು ಟ್ರೈನಿಂಗ್ ಕೊಡಾಕತ್ತಾನಲ್ಲ, ಮೊದಲು ಅವ್ನು ಕೆಲಸದ ತೆಗೆದು ಹಾಕಂದ್ರೆ ಅವ್ರು ಗುರುಗಳು. ಯಾಕ್ರಿ ಅಂತ ರಾಜ ಕೇಳಿದ್ರು. ಅವಾಗ ಬೋಧಿ ಧರ್ಮ ಗುರುಗಳು ಹೇಳ್ತಾರಂತ, ಅವನು ಯಾಕೆ ತೆಗೆದು ಹಾಕಬೇಕು ಅಂದರೆ ಕುದುರೆಗೆ ಟ್ರೈನಿಂಗ್ ಕೊಡೋವ ಏನದಾನಲ್ಲ ಅವ ಕುಂಟದಾನ. ಅರ್ಥ ಆತನ್ರಿ ನಿಮಗೆ? ಆ ಕುದುರೆ ಏನು ತಿಳ್ಕೊಂಡಿತ್ತಂದ್ರೆ, ನನಗೆ ಟ್ರೈನಿಂಗ್ ಕೊಡವ ಕುಂಟದಾನಂದ್ರೆ ಕುಂಟುದ ಬರುತ್ತೆ ಅಂತ ಕುದುರೆ ತಿಳ್ಕೊಂಡಿತ್ತು ರೀ ಅದು. ಅವನು ತೆಗೆದು ಹಾಕಿದ್ರು. ಮಸ್ತಂಗೆ ಓಡುವಂಥ ಮತ್ತೊಬ್ಬ ತರಬೇತುದಾರರನ್ನ ನೇಮಕ ಮಾಡಿದರು. ಅವ ಮಸ್ತಂಗೆ ಓಡಾಕತ್ತ. ಅವನು ನೋಡಿ ಕುದುರೆನೂ ಓಡಾಕೈತು. ಹೌದ್ರಿ ಅಜ್ಜಾರ, ಕುಂಟು ಕುದುರೆ ಕತಿ ನಮ್ಮ ಮನಕ್ಕೆ ಹೊಡೆದಾಗ ಯಾಕೆ ಹೇಳಕತ್ತೀರಿ ಅಂತ ನೀವು ನೋಡಿದರೆ, ನೀವೆಲ್ಲರೂ ಓಡುವಂಥ ಕಾಟೇವಾಡಿ ಕುದುರೆ ನೀವು ಯಾಕೆ ಆಗಿರಿ ಅಂದ್ರೆ, ನಿಮಗೆ ಟ್ರೈನಿಂಗ್ ಕೊಡುವಂತಹ ಅಭಿನವ ಮೃತ್ಯುಂಜಯ ಸ್ವಾಮಿಗಳು ಭಾಳ ಚಲೋದಾರ ಅನ್ನೋ ಕಾರಣಕ್ಕೆ ಇದಕ್ಕಟ್ಟ ಜಾಸ್ತಿ ಹೊಡಿಲಿಲ್ಲರೆ ಚಪ್ಪಾಳೆ ನೀವು. ಅಂದ್ರೆ ನಿಮ್ಗೆ ಹವಾ ಹಾಕೋತ ಹೋಗ್ಬೇಕ್ರಿ, ಅಂದ್ರೆ ನೀವು ಜಾಸ್ತಿ ಹೊಡ್ಕೋತ ಹೋಗೋರು ನೀವು ಚಪ್ಪಾಳೆ. ಕರೆಕ್ಟ್ ಅದೇನು ಸುಳ್ಳು ಏನಲ್ರಿ ಅದು. ನೀವೆಲ್ಲರೂ ಓಡುವಂಥ ಕುದುರೆನ ಎಷ್ಟು ಶಿಸ್ತುವಾಗಿ ನೀವು ಕೂತ್ಕೊಂಡಿರಿ ನೋಡ್ರಿ. ಶಿಸ್ತು ಬದ್ಧತೆಯಿಂದ ಶಾಂತವಾಗಿ ಪ್ರಶಾಂತವಾಗಿ ಪ್ರವಚನವನ್ನು ಕೇಳಬೇಕು ಅಂತ ಕೂತ್ಕೊಂಡಿರಿ. ಇವತ್ತಿನ ವೇದಿಕೆಯಲ್ಲಿ ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸ್ತಾರೆ. ನಮಗೆಲ್ಲ ಪರಮಾರಾಧ್ಯ ಗುರುಗಳವರು. ಅವರು ಪುಸ್ತಕದ ಸ್ವಾಮಿಗಳು ಅಂತ ಅವರನ್ನು ಕರಿತೀವಿ. ಕರ್ನಾಟಕದ ಘನತೆವೆತ್ತ ಪೀಠದ ಪೀಠಾಧಿಪತಿಗಳಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ವೇದಿಕೆಗೆ ದಯಮಾಡಿಸ್ತಾರೆ. ಹಾಗೆಯೇ ಶಿವಮೊಗ್ಗ ಅನಂತಪುರಮದ ಪರಮ ಪೂಜ್ಯರಾಗಿರುವಂತಹ ಜಗದ್ಗುರು ಮಹಾಸನ್ನಿಧಿಯವರು ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ದಯಮಾಡಿಸ್ತಾರೆ. ಆ ಎಲ್ಲ ಗುರುಗಳನ್ನು ನೋಡೋದೇ ಒಂದು ಭಾಗ್ಯ ಅಂತ ನಾವೆಲ್ಲ ಭಾವಿಸಿಕೊಂಡು ನಾನು ಕೊನೆಗೊಂದು ಮಾತನ್ನು ಹೇಳ್ತೀನಿ. ಈ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಲು ಕೆಲವರು ಬೇರೆ ಬೇರೆ ಕಡೆಗೆ ಹೋಗ್ತಾರೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರೆ. ಹೋಗಲ್ಲ, ನಾನು ಬೇಡ ಅನ್ನಂಗಿಲ್ಲ. ಆದರೆ ನಮ್ಮ ಈ ಸ್ಥಳೀಯವಾಗಿರುವಂತಹ ಮಠಗಳು ಅಂತ ಏನದಾವಲ್ಲ, ಅದರ ಘನತೆ ಗೌರವಗಳನ್ನು ನಾವು ಹೆಚ್ಚು ಮಾಡುವಂಥ ಚಿಂತನೆಯನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಲು ಅಲ್ಲಿ ಇಲ್ಲಿ ಹೋಗಬೇಕಾದ್ರೆ ಯಾವ ಜರೂರತ್ತು ಇಲ್ಲ. ಮನುಕುವಾಡದಂಥ ಒಂದು ಕ್ಷೇತ್ರಕ್ಕೆ ನೀವು ಬಂದು ಬಿಟ್ರಿ ಅಂದರೆ ನಿಮ್ಮ ಬದುಕು ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಪರಮ ಪೂಜ್ಯರೊಂದಿಗೆ ನಾವೆಲ್ಲರೂ ಹೆಜ್ಜೆ ಹಾಕ್ತಾ ಒಂದು ಭವ್ಯ ಬದುಕನ್ನು, ಸುಂದರ ಸಮಾಜವನ್ನು, ಸ್ವಸ್ಥವಾಗಿರುವಂತಹ ಒಂದು ಸಮಾಜವನ್ನು ಮಸ್ತಾಗಿ ಕಟ್ಟಬೇಕು ಅಂತ ತಿಳ್ಕೊಂಡು ಅಪ್ಪವರು ಟೊಂಕ ಕಟ್ಟಿ ನಿಂತ್ಕೊಂಡಾರ, ಕಂಕಣಬದ್ಧರಾಗಿದ್ದಾರೆ. ಅವರೊಂದಿಗೆ ನಾವೆಲ್ಲರೂ ಹೆಜ್ಜೆ ಹಾಕ್ತಾ ಈ ಮಠದ ಘನತೆ ಗೌರವಗಳನ್ನು ನಾವೆಲ್ಲರೂ ವಿಸ್ತಾರೋನ್ನತವಾಗಿ ಹೆಚ್ಚಿಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ. ಶರಣಾರ್ಥಿ.